ಕಾಫಿ ತೇಟ್ ನಮ್ ಬೀಗರು ಮಾಡ್ದಾಗೆ ಇದೆ. ಇದ್ರೆ ಅಲ್ವಾ ಮಾಡೋದಕ್ಕೆ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನು ಹೇಳಿದ್ದೇನು ಅಂದ್ರೆ ಜಾನ್ ಕಕ್ಕ ಅಡ್ಗೆ ಮನೇಲಿ ಇದ್ರೆ ಅಲ್ವಾ ಮಾಡೋದಕ್ಕೆ ಅಂತ ಹೇಳಿದ್ದು. ಮತ್ತೆಲ್ಲಿದ್ದಾರೆ? ರಾಜಲಕ್ಷ್ಮಿನ ರೆಡಿ ಮಾಡ್ತಿದ್ದಾರೆ. ನೀನ್ ಕಾಫಿ ಕೊಡಿ, ಅವಳು ಬಂದ್ಬಿಡ್ತಾಳೆ. ಅಮ್ಮ ಪರವಾಗಿಲ್ಲ ಅಮ್ಮ, ಚೆನ್ನಾಗೇ ಮ್ಯಾನೇಜ್ ಮಾಡ್ದೆ. ಅವ್ರು ಬರಲಿಲ್ಲ ಅಂದ್ರೆ ಹೇಗೆ? ನೋಡೋಣ ಇರು, ದೇವ್ರಿದಾನಲ್ಲ, ಬೇಗ ಬಂದ್ರೆ ಚೆನ್ನಾಗಿರುತ್ತೆ. ಬೇಗ ಬಂದ್ರೆ ಒಂದು ಸಮಸ್ಯೆ, ಬರ್ದೇ ಹೋದ್ರೆ ಇನ್ನೊಂದು ಸಮಸ್ಯೆ. ಏನಮ್ಮ ಇದು? ನಿನ್ ತಲೆ ಸ್ವಲ್ಪ ಸುಮ್ಮನೆ ಇರೇ. ಅವ್ರು ಬರೋವರೆಗಾದ್ರೂ ಸ್ವಲ್ಪ ಧೈರ್ಯವಾಗಿರಕ್ ಬಿಡು. ಬೀಗ್ರಿ ನೀನು ಬರ್ಲೇ ಇಲ್ಲ. ನೀವೇನು ಆಚೆ ನೋಡ್ತಾ ಇದ್ದೀರಾ? ಅವ್ರು ಒಳಗ್ ತಾನೇ ಇದ್ದಾರೆ. ಇದಾರೆ ಇದಾರೆ ಇದಾರೆ. ಅಣ್ಣ ಬರ್ತಿದ್ದಾನೇನೋ ಅಂತ ನೋಡ್ತಿದ್ವಿ. ಅಯ್ಯಯ್ಯೋ, ನನ್ ಕೈ ಕಾಲೇ ಆಡ್ತಿಲ್ಲ. ಪ್ರಮೀಳ್ ಅವ್ರೇನೋ ಹೋಗ್ದೇನೆ ಕೂತಿದ್ದಾರೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅವ್ರಿಗೇನಾದ್ರೂ ವಿಷಯ ಗೊತ್ತಾಗೋದ್ರೆ ಭಾವನವರು ನಮ್ಮಿಂದಾನೇ ಗೊತ್ತಾಯ್ತೇನೋ ಅಂತ ನಮಗ್ ಬೈತಾರೆ. ನನಗೆ ತುಂಬಾ ಭಯ ಆಗ್ತಿದೆ. ಗಾಬರಿ ಯಾಕೆ ಪಾರ್ವತಿ? ನಾವ್ ತಾನೇ ಪ್ರಮೀಳ್ ಅವ್ರನ್ನ ಎಷ್ಟೊತ್ತು ಅಂತ ಕೂರ್ಸೋಕ್ಕಾಗತ್ತೆ? ಅದೇನಾಗತ್ತೋ ಆಗ್ಲಿ, ನಿಜ ಹೇಳ್ಬಿಡೋಣ ನಡಿ. ಅಯ್ಯೋ, ಹಾಗನ್ಬೇಡಿ ಅತ್ಗೆ. ಹಾಗೇನಾದ್ರೂ ನಡೆದ್ರೆ ಇವಾಗ ರಾಜಲಕ್ಷ್ಮಿ ಜೊತೆ ನಮಗ್ ಮದ್ವೆ ಬೇಡ ಅಂತಾರೆ. ಅದ್ ನಮ್ಮೆಲ್ರಿಗೂ ಅವಮಾನನೇ ಅಲ್ವಾ? ನಾನೇನ್ ಮದ್ವೆ ಹಾಳಾಗ್ಲಿ ಅನ್ನೋ ಉದ್ದೇಶದಲ್ಲಿ ಹೇಳ್ತಿಲ್ಲ ಪಾರ್ವತಿ. ಮದ್ವೆ ಆಗೋದು ನನ್ಗೂ ಇಷ್ಟನೇ ಅಲ್ವಾ? ಆದ್ರೆ ಅತ್ತಿಗೆನೆ ತನ್ನ ಕೈಯಾರೆ ಇಂಥ ಕೆಲ್ಸಗಳನ್ನ ಮಾಡಿ ಎಲ್ಲ ಹಾಳು ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದೀನಿ. ಅಯ್ಯೋ ಸರಿ, ತನ್ನ ಮಗಳನ್ನ ಕರ್ಕೊಂಡು ಹೋದ್ಲು, ಹೋಗ್ಲಿ ಬಿಡು. ಆಟನೇ ಆಡ್ಸಿದ್ಲೋ ಹಾಡೇ ಹೇಳ್ಸಿದ್ಲೋ ಅನ್ಭವಿಸ್ಲಿ ಬಿಡು. ಆದ್ರೆ ಬೀಗರು ಬರ್ತಾರೆ ಅನ್ನೋದು ಗೊತ್ತಿತ್ತಲ್ವಾ? ಕೊನೆ ಪಕ್ಷ ಆ ಸಮಯಕ್ಕಾದ್ರೂ ಮನೇಲಿ ಇರ್ಬೇಕಲ್ವಾ? ಹಾ, ಮನೇಲಿರೋರ್ ಮುಂದೆ ಆಡೋ ಆಟಗಳು, ಹೇಳೋ ಸುಳ್ಳುಗಳು ಬೀಗ್ರಿಗೆ ಮತ್ತೆ ಊರವ್ರಿಗೆಲ್ಲ ತಿಳಿಬೇಕು ಅಂತ ತಾನೇ ಹೀಗೆಲ್ಲ ಮಾಡ್ತಿರೋದು. ಯಾಕೆ ಮಾಡ್ತಿದಾರೋ ಗೊತ್ತಿಲ್ಲ. ಆದ್ರೆ ಹಾಗ್ ಮಾಡೋದ್ರಿಂದ ನಾವು ಕಷ್ಟ ಪಡ್ತಿದೀವಲ್ಲ. ನಾವು ಪಡ್ತಿರೋ ಭಯ ಜಾನ್ ಕಕ್ಕಂಗ್ ಸ್ವಲ್ಪ ಆದ್ರೂ ಇದ್ಯಾ? ಇದ್ದಿದ್ರೆ ಅಲ್ಲೇ ಯಾಕಿರ್ತಿದ್ಲು? ಇಷ್ಟ ಹೊತ್ತಿಗೆ ಬಂದಿರ್ತಿದ್ಲಲ್ವಾ? ಏನ್ ಮಾಡೋದು ಅಂತ ನಾವೇ ಯೋಚನೆ ಮಾಡೋಣ ಅತ್ಗೆ. ಹಾ ಅದ್ಕೆ ನನ್ಗೊಂದು ಐಡಿಯಾ ಬಂತು. ಏನದು? ಹೀಗ್ ಭಯ ಪಡೋ ಬದಲು ಜಾನ್ ಕಕ್ಕನ್ ಹತ್ರ ನಾವೇ ಹೋಗೋದು ಒಳ್ಳೇದೇನೋ. ಪರಿಹಾರ ಹೇಳೆ ಅಂದ್ರೆ ನಾವ್ ಕೆಲ್ಸ ಮಾಡೋಂತ ಕೆಲ್ಸ ಹೇಳ್ತಿಯಲ್ಲ, ಬೇರೆ ಏನಾದ್ರೂ ಯೋಚ್ಸು. ಅದ್ಗೆ ಇನ್ಯಾವ ಐಡಿಯಾನು ಬರ್ತಿಲ್ಲ. ಅದಕ್ಕೆ ನಿಜ ಹೇಳ್ಬಿಡೋಣ. ನಮ್ ಕೈಲಿ ತುಂಬಾ ಹೊತ್ತು ನಿಜ ಮುಚ್ಚಿಡಕ್ ಆಗಲ್ಲ. ಅವ್ರಿಗೆ ಡೌಟ್ ಬಂದು ನಮ್ಮನ್ನ ಕೇಳಕ್ಕೂ ಮುಂಚೆ ರಾಜಲಕ್ಷ್ಮಿ ಮನೇಲಿಲ್ಲ ಅಂತ ಹೇಳ್ಬಿಡೋಣ. ನಡಿ ಹೋಗೋಣ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಇವಾಗ ನಾವು ಹೋಗಿ ರಾಜಲಕ್ಷ್ಮಿ ಮನೇಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ರಾದ್ ಅಂತ ಮಾಡ್ಬಿಡ್ತಾರೆ. ನಮ್ಮ ಅವಸರದಿಂದ ಒಂದ್ ಹೆಣ್ಣಿನ ಜೀವನ ನಾಶ ಆಗೋಗುತ್ತಲ್ವಾ? ನಾವೇನೇ ಮಾಡೋದು? ಪ್ರಮೀಳ್ ಅವ್ರು ಬಂದಾಗ್ಲೇ ಅರ್ಧ ಗಂಟೆ ಆಯ್ತು. ಇಷ್ಟೊತ್ತಾದ್ರೂ ಅವ್ರಿಗೆ ಅನುಮಾನ ಬಂದಿರಲ್ವಾ? ವಿಚಾರ ಗೊತ್ತಾದ್ರೆ ಗಲಾಟೆ ಮಾಡಲ್ವಾ? ಈ ಸಮಯದಲ್ಲಿ ಅಣ್ಣ ಬಂದ್ರು ಕಷ್ಟನೇ ಅಲ್ವಾ? ಪ್ರಮೀಳ್ ಅವ್ರಿಗೆ ಅನುಮಾನ ಬರ್ತಿರೋ ಹಾಗೆ ನಾವೇ ಮ್ಯಾನೇಜ್ ಮಾಡ್ಬೇಕು. ಅತ್ಗೆ ಹೋಗ್ಲಿ, ಆತ್ಯ ನಂಬರ್ ಆದ್ರೂ ಇದ್ರೆ ಅವ್ರಿಗೆ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಿ ಬೇಗ ಬನ್ನಿ ಅಂತ ಹೇಳ್ಬೋದಿತ್ತು. ಅವಳ ನಂಬರ್ ಕೂಡ ನಮ್ಮ ಹತ್ರ ಇಲ್ಲ. ಹಾ ಅದ್ಕೆ ಅಕ್ಕ ನಂಬರ್ನ ಬಿಟ್ಟು ಪುಸ್ತಕದಲ್ಲಿ ಬರ್ದಿರೋ ಹಾಗೆ ನೆನಪು ಬಂತು. ನಾನು ಹೋಗಿ ತಗೊಂಡ್ ಬರ್ತೀನಿ. ಚಾರುಗ್ ಫೋನ್ ಮಾಡ್ದಾಗೆ ನಾಟಕ ಮಾಡಿ ಆದ್ಯಾಗ್ ಫೋನ್ ಮಾಡಿ ಅಕ್ಕನ ಹತ್ರ ಮಾತಾಡೋಣ. ಬೇಗ ಹೋಗಿ ನಂಬರ್ ಹುಡ್ಕೋ. ಹಾ ಸರಿ. ಪದ್ಮಾ. ಹಾ ಬರ್ತಾ ಇದ್ದೀನಿ. ಬಂದೆ, ಒಂದ್ ನಿಮಿಷ. ಸರಿನಪ್ಪ.
ತಿನ್ನು. ಬೀಗ್ರೆ ಇನ್ನೇನಾದ್ರೂ ಬೇಕಾ? ಏನು ಬೇಡ ಪಾರ್ವತಿ, ನನ್ ಸೊಸೆನ ಬೀಗ್ರನ್ನ ಬರೋಕ್ ಹೇಳಿದ್ರೆ ಮಾತಾಡ್ಸಿ ಹೊರಟೋಗ್ತೀನಿ. ಇನ್ನೊಂದ್ ಸ್ವಲ್ಪ ಹೊತ್ತೆ ಪ್ರಮೀಳ್ ಅವರೇ ಬಂದ್ಬಿಡ್ತಾರೆ. ಟೈಮ್ ಆಗ್ತಿದೆ ಮೋಡಿ. ಬರೋಕ್ ಹೇಳಿ. ಹೋಗಿ. ಯಾರಿಗ್ ಫೋನ್ ಮಾಡ್ತಿದ್ದೀರಾ? ನಿಮಗ್ ನಿಮ್ ಸೊಸೆ ಅಂದ್ರೆ ಎಷ್ಟಿಷ್ಟನೋ, ನಮ್ಮ ಅತ್ತಿಗೆಗೂ ಅವ್ರ ಸೊಸೆ ಅಂದ್ರೆ ಅಷ್ಟೇ ಇಷ್ಟ. ಚಾರುಗ್ ಫೋನ್ ಮಾಡ್ತಿದ್ದಾರೆ. ಮಾತಾಡು ಪದ್ಮ. ಭಗವಂತ ಒಳ್ಳೆಯವ್ರನ್ನೆಲ್ಲ ಒಂದ್ ಕಡೆ ಸೇರಿಸ್ತಾರೆ ಅಂದ್ರೆ ಇದೇ ಇರ್ಬೇಕು. ಹಾ ಹಲೋ. ಆದ್ಯೋ ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ಮನೆಗೆ ಎಷ್ಟೊತ್ತಿಗೆ ಬರ್ತೀರಾ? ಅಷ್ಟಕ್ಕೂ ಎಲ್ಲಿ ಹಾಳಾಗ್ ಹೋಗಿದ್ದೀರಾ? ಏನಾಯ್ತು ಈಗ? ಮೊದ್ಲು ಅತ್ತಿಗೆ ಫೋನ್ ಕೊಡು. ಕೊಡು. ನಿಮ್ಗೆ ಫೋನ್. ಹಲೋ, ಏನಾಯ್ತು ಪದ್ಮ? ಮನೆಗ್ ಬೆಂಕಿ ಹತ್ಕೊಂಡಿದೆ. ಅಯ್ಯೋ ಏನಾಯ್ತು ಅಂತ ಹೇಳು. ಪ್ರಮೀಳ್ ಅವರು ಮನೆಗ್ ಬಂದಿದ್ದಾರೆ. ಈಗ ಏನ್ ಮಾಡೋದು ಪದ್ಮ? ಹೇಳ್ದೆ ಕೇಳ್ದೆ ಹೋಗಿರೋದು ಅಲ್ದೆ ನಮಗೆ ಇಲ್ಲಿ ಕಷ್ಟ ಕೊಡ್ತಾ ಇದ್ಯಾ? ಮ್ಯಾನೇಜ್ ಮಾಡಕ್ಕಾಗದೆ ಸಾಯ್ತಾ ಇದೀವಿ. ಬಂದ್ಬಿಡ್ತೀವಿ ಪದ್ಮ, ಈಗಷ್ಟೇ ಆಟ ಮುಗೀತು. ಇಲ್ಲಿ ನಮ್ಮನ್ನ ಆಟ ಆಡಿಸ್ತಾ ಇದಾರೆ ಇವರು. ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡಿ ಪದ್ಮ, ಹೊರಟ್ಬಿಟ್ಟಿದೀವಿ, ಬಂದ್ಬಿಡ್ತೀವಿ. ಏನ್ ಮಾಡ್ಬೇಕೋ ಏನೋ, ದಯವಿಟ್ಟು ಬೇಗ ಬನ್ನಿ. ಅಯ್ಯೋ, ಪ್ರಮೀಳ ಮನೆಗೆ ಬಂದಿದ್ದಾರಂತೆ. ಅತ್ತೆ, ನಾವು ಹೊರಗೆ ಬಂದಿರೋದು ಅವ್ರಿಗೆ ಗೊತ್ತಾಗಿದೆಯಾ? ಇಲ್ಲ ಸೀನು, ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ಪದ್ಮ ಪಾರ್ವತಿ ಮ್ಯಾನೇಜ್ ಮಾಡ್ತಿದ್ದಾರೆ. ಸರಿ ಅತ್ತೆ, ಓಕೆ. ಬೇಗ ಮನೆಗೆ ಹೋಗ್ಬೇಕು. ಮತ್ತೆ ಅಣ್ಣ ಸ್ವಲ್ಪ ಫಾಸ್ಟ್ ಆಗಿ ಹೋಗಿ. ಮಾತಾಡಿದ್ರೆ ಅತ್ಗೆ ಬರ್ತಿದಾರಲ್ಲ? ಬರ್ತಾ ಇದ್ದಾರೆ. ಯಾರು ಬರ್ತಿದ್ದಾರೆ? ಅದೇ ಚಾರು ಬರ್ತಿದ್ದಾಳೆ. ಚಾರು. ಓಹೋ, ಹಾಗಾ? ಅಮ್ಮ, ಇವಾಗ ಮನೆಗೆ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತೀವಲ್ವಮ್ಮ? ನೀನ್ ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚಿಸ್ಬೇಡ ರಾಜಲಕ್ಷ್ಮಿ. ಏನ್ ನಡೆಯುತ್ತೋ ನಡೆಯಕ್ ಬಿಡು. ಆಟೋ ಅಣ್ಣ, ಸ್ವಲ್ಪ ಬೇಗ ಹೋಗಿ. ಹೋಗ್ತಾ ಇದ್ದೀನಮ್ಮ. ಇಲ್ಲಿ ನೋಡಿ ಅಮ್ಮ, ಇನ್ ನನಗ್ ತಾಳ್ಮೆ ಇಲ್ಲ. ಇಷ್ಟಕ್ಕೂ ನನ್ ಸೊಸೆ ಮನೇಲೇ ಇದ್ದಾಳ ಅಥವಾ ಹೊರಗಡೆ ಹೋಗಿದ್ದಾಳ? ಏನ್ ಮಾತಾಡ್ತಿದ್ಯಾ ಪ್ರಮೀಳಾ? ಹೊರಗಡೆ ಹೋದ್ರೆ ನಿನ್ ಹತ್ರ ಹೇಳ್ದೆ ಇರ್ತೀವಾ? ಸರಿ, ರಾಜಲಕ್ಷ್ಮಿ ರೆಡಿ ಆಗ್ತಾ ಇದ್ರೆ ಬೀಗ್ರೆ ಯಾಕೆ ಆಚೆ ಬರ್ತಾ ಇಲ್ಲ? ಪ್ರಮೀಳ್ ಅವರೇ, ರಾಜಲಕ್ಷ್ಮಿನ ರೆಡಿ ಮಾಡ್ತಾ ಇರೋದು ಅತ್ತಿಗೆ ಅಂದ ಮೇಲೆ ಅವಳು ಹೇಗ್ ಆಚೆ ಬರ್ತಾಳೆ? ನೀನ್ ಹೇಳೋದು ಸರಿನೇ ಪದ್ಮ. ಹಾ, ಬೆಳಗ್ಗೆ ಯಾರ್ ಮುಖ ನೋಡಿದ್ನೋ ಏನೋ, ನನ್ ಸೊಸೆ ಮುಖನೇ ನೋಡಕ್ಕಾಗ್ತಾ ಇಲ್ಲ. ಹೌದು, ರಾಜಾರಾಮ್ ಅವ್ರು ಕೂಡ ಕಾಣಿಸ್ತಾ ಇಲ್ಲ. ಅಲ್ನೋಡಿ, ಅಣ್ಣ ಬಂದ ಅನ್ಸತ್ತೆ. ಅಯ್ಯೋ, ಭಾವನವ್ರು ಕೂಡ ಬಂದ್ಬಿಟ್ರು. ನಿಮ್ ಭಾವ ಬಂದ್ರೆ ನೀವ್ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ? ಅಂದ್ರೆ ಇಷ್ಟೊತ್ತು ನಿಮ್ಮನ್ನ ವೇಟ್ ಮಾಡಿಸ್ಬಿಡ್ವಲ್ಲ, ನಮ್ಗೇನಾದ್ರೂ ಅಂತಾರೇನೋ ಅಂತ. ಚೆನ್ನಾಗಿದ್ದೀರಾ ಅಣ್ಣವ್ರೆ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಮ್ಮ. ನೀವ್ಯಾವಾಗ ಬಂದ್ರಿ? ಮಧ್ಯಾಹ್ನನೇ ಬರ್ತೀನಿ ಅಂತ ಫೋನ್ ಮಾಡಿದ್ದೆ. ನೀವು ಮನೇಲಿ ಇರ್ತೀರಾ ಅನ್ಕೊಂಡೆ, ಆದ್ರೆ ನೀವ್ ಇರ್ಲೇ ಇಲ್ಲ.
ಹೌದು, ಎಲ್ಲಿಂದ? ನೀವ್ಯಾಕೆ ಕಾಲೇಜ್ಗೆ ಹೋಗಿದ್ರಿ? ನನ್ನ ಮಗಳು ಹಾಕಿ ಆಡೋದಕ್ಕೆ ಹೋಗಿದ್ಲು. ವೇಟ್ 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 ನಾನು ಸೀನು ಈ ಕಡೆಯಿಂದ ಹೋಗ್ತೀವಿ, ನೀವಿಬ್ರು ಆ ಕಡೆಯಿಂದ ಹಿಂದೆಯಿಂದ ಬನ್ನಿ. ನಾನೇನಾದ್ರೂ ಮ್ಯಾನೇಜ್ ಸರಿ ಸರಿ, ಬಾರಾಜಿ ಹುಷಾರು. ನಡಿ ಸೀನು. ನಾನು ಇಲ್ಲಿವರೆಗೂ ಅವಳ ಆಟ ನೋಡೋದಕ್ಕೆ ಹೋಗಿದ್ದೆ. ಏನು? ರಾಜಲಕ್ಷ್ಮಿ ಹಾಕಿ ಆಡ್ತಾಳ? ಈ ವಿಷಯ ನಮ್ಗೆ ಯಾಕೆ ಹೇಳಲಿಲ್ಲ? ಏನಮ್ಮ, ಇಷ್ಟೊತ್ತು ರಾಜಲಕ್ಷ್ಮಿ ಒಳಗಡೆ ಇದ್ದಾಳೆ ಅಂತ ಹೇಳಿದ್ರಿ, ಇವ್ರು ನೋಡಿದ್ರೆ ಕಾಲೇಜಲ್ಲಿ ಹಾಕಿ ಆಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ. ಇಷ್ಟಕ್ಕೂ ಯಾವ್ದು ನಂಬೇಕು? ಆಂಟಿ, ಅಜ್ಜಿ ಹೇಳಿದ್ದನ್ನೇ ನಂಬಿ. ಯಾಕೆ ಅಂದ್ರೆ ರಾಜಲಕ್ಷ್ಮಿ ಮನೆಯಲ್ಲೇ ಇದ್ದಾಳೆ. ಕಾಲೇಜಲ್ಲಿ ಹಾಕಿ ಆಡಿದ್ದು ನಾನು. ಹೌದಾ ಆಂಟಿ? ಹಾಕಿ ಆಡಿ ಈಗ ತಾನೇ ಕಾಲೇಜಿಂದ ಬರ್ತಾ ಇದೀವಿ. ನಮ್ ರಾಜಲಕ್ಷ್ಮಿ ಜೊತೆ ಆದ್ಯನು ಕೂಡ ಕಾಲೇಜ್ ಹೋಗ್ತಿದ್ದಾಳಲ್ವಾ, ಅವಳನ್ನು ಕೂಡ ನಮ್ಮ ಮಗಳ ಹಾಗೆ ನೋಡ್ಕೋತಾ ಇದ್ದೀವಿ ಪ್ರಮೀಳಾ. ಅದಕ್ಕೆ ರಾಜು ಮಗಳು ಒಂದಿದ್ದು. ಹೌದಾಂಟಿ, ಹೌದು. ಹಾ, ಏನೋ ಅಮ್ಮ, ಇಂಥ ಆಟಗಳು ನಮ್ಮ ಮನೇಲಿಲ್ಲ. ಹೀಗೆ ಆಟ ಆಡೋದು ಹಾಡೋದೆಲ್ಲ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ಈ ಅಭ್ಯಾಸ ಎಲ್ಲ ರಾಜಲಕ್ಷ್ಮಿ ಕಲಿಸ್ದೆ ಹೋದ್ರೆ ಸಾಕು. ಪ್ರಮೀಳಾ, ಅವಾಗಿಂದ ಅಣ್ಣನ ಹತ್ರ ಮಾತಾಡ್ಬೇಕು ಅಂದೆ ಅಲ್ವಾ, ರಾಜಲಕ್ಷ್ಮಿ ನೋಡ್ಬೇಕು ಅಂದೆ. ರಾಜು ಹತ್ರ ಮಾತಾಡ್ತಾರೋ ಅಷ್ಟರಲ್ಲಿ ರಾಜಲಕ್ಷ್ಮಿ ಬಂದ್ಬಿಡ್ತಾಳೆ. ಪ್ರಮೀಳಾ ಅವರೇ, ನೋಡಿ ರಾಜಲಕ್ಷ್ಮಿ. ಬಂದ್ಯಾ ರಾಜಲಕ್ಷ್ಮಿ? ಏನು ರೆಡಿನೇ ಆಗಿಲ್ಲ. ಇಷ್ಟೊತ್ತು ಮೇಲೇನ್ ಮಾಡ್ತಾ ಇದ್ದೆ? ಕನಿಷ್ಠ ಹೂ ಕೂಡ ಮುಡ್ಕೊಂಡಿಲ್ಲ. ಅದು ನಾನು ಎರಡು ರೀತಿಲಿ ಅವಳನ್ನ ತಯಾರು ಮಾಡಿದ್ದೆ. ಹೀಗೆ ಬೇಡಮ್ಮ, ಅತ್ತೆಗೆ ಹಿಡ್ಸಲ್ಲ, ಹೀಗೆ ಹೋಗೋಣ ಅಂತ ಹೇಳಿದ್ಲು ನಮ್ಮ ರಾಜಿ. ಅದಕ್ಕೆ ಹೀಗೆ. ಆಹಾ, ನನ್ ಮುದ್ದು ಬಂಗಾರ. ಈ ಅತ್ತೆ ಅಂದ್ರೆ ಎಷ್ಟು ಗೌರವ ನಿನ್ಗೆ. ಹೌದು, ಏನ್ ಇಷ್ಟೊಂದು ಕಪ್ಪಾಗೋಗಿದ್ಯಾ? ನೀನ್ ಹೀಗೆಲ್ಲ ಇರ್ಬಾರ್ದಮ್ಮ. ಆಗ್ಲೇ ಮದ್ವೆ ಹತ್ರ ಬರ್ತಾ ಇದೆ. ಮದ್ವೆಲಿ ಕೋಹಿನೂರ್ ಡೈಮಂಡ್ ತರ ಪಳಪಳ ಅಂತ ಹೊಳಿತಿರ್ಬೇಕು. ಪ್ರಮೀಳಾ ಸೊಸೆ ನೋಡೋಕೆ ಇಷ್ಟು ಚೆನ್ನಾಗಿದ್ದಾಳೆ ಅಂತ ಎಲ್ಲ ಹೊಟ್ಟೆ ಕಿಚ್ಪಡ್ಬೇಕು. ಇವತ್ತಿಂದ ಟೈಮಿಗೆ ಸರಿಯಾಗಿ ಊಟ ಮಾಡಿ ದಿನಕ್ಕೆ 4 ಸಲ ಮುಖ ತೊಳ್ಕೊ. ಹಾಗೆ ಆಗ್ಲಿ ಅತ್ತೆ. ನಾನು ಹೇಳಿದೆಲ್ಲ ಕೇಳ್ತಾಳೆ. ನನ್ ಸೊಸೆ ಬಂಗಾರ.
ಕಪ್ಪು ರಾಜಲಕ್ಷ್ಮಿ ಅಕ್ಕಂಗ್ ತೋರ್ಸೋಣ. ಅಕ್ಕ 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 ಯಾಕೆ ಕಪ್ ತಗೊಳಕ್ಕ. ಅಯ್ಯೋ ಇದೇನು ಹಾಕಿ ಕಪ್ ನಿನ್ ಹತ್ರ ಹೇಗ್ ಬಂತು? ಆಂಟಿ ಹಾಕಿ ಆಡಿ ಕಪ್ಪನ್ನ ನಾನೇ ತಗೊಂಡ್ ಬಂದಿದ್ದು. ಕಪ್ ತಗೊಂಡ್ ಬಂದೆ ಅಂತ ಅಲ್ಲಮ್ಮ, ಕಪ್ ಗೆದ್ ಬಂದೆ ಅಂತ ಹೇಳ್ಬೇಕು. ಆ ನೀನ್ ಆಡೋದಾದ್ರೆ ಆಡ್ಕೋ, ಆದ್ರೆ ನಮ್ ರಾಜಲಕ್ಷ್ಮಿಗೆ ಅಭ್ಯಾಸ ಮಾಡಿಸ್ಬೇಡ. ಆ ಸರಿ ಆಂಟಿ. ಅಂದ ಹಾಗೆ ಮರ್ತೇ ಹೋಗಿತ್ತು. ನಿಮ್ಮೆಲ್ರಿಗೂ ಒಂದ್ ಸಿಹಿ ಸುದ್ದಿ ಹೇಳ್ಬೇಕು. ಏನು ಅಂತ ಹೇಳಮ್ಮ. ಪ್ರಶಾಂತ್ಗೆ ಅಮೆರಿಕಾದಲ್ಲಿ ಜಾಬ್ ಕನ್ಫರ್ಮ್ ಆಯ್ತು. ಬೇಗ ಮದ್ವೆ ಮಾಡಿ ಕಳಿಸ್ಬಿಟ್ರೆ ಯಾವ ಗಲಾಟೆನೂ ಇರಲ್ಲ. ಗಂಡ ಹೆಂಡತಿ ಇಬ್ರು ಸೇರಿ ಆರಾಮಾಗಿ ಅಮೆರಿಕಾಗ್ ಹೊರಟೋಗ್ತಾರೆ. ಈ ವಿಷಯ ಹೇಳೋಣ ಅಂತಾನೆ ಬಂದೆ. ಹಾಗೇನೆ ಈ ತಾಯ್ತ ಕಟ್ಕೊಂಡ್ರೆ ಗಂಡ ಹೆಂಡತಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ತಗೊಂಡ್ ಬಂದೆ. ಒಳ್ಳೇದಮ್ಮ. ಬೀಗ್ರೆ, ದೇವ್ರ ಹತ್ರ ಇಟ್ಟು ನನ್ ಸೊಸೆ ಕಟ್ಬಿಡಿ. ನಾನ್ ಮತ್ತೆ ಬಂದಾಗ ನೋಡ್ತೀನಿ. ತುಂಬಾ ಒಳ್ಳೆ ಶುಭವಾರ್ತೆ ಹೇಳ್ದೆ ಪ್ರಮೀಳಾ. ಸದ್ಯದಲ್ಲೇ ರಾಜಲಕ್ಷ್ಮಿ ಮದ್ವೆ ಏರ್ಪಾಟ್ ಮಾಡ್ಬೇಕು. ಹಾಗೆ ಮಾಡೋಣಮ್ಮ. ರಾಜಲಕ್ಷ್ಮಿ, ಅತ್ತೆ ಕಾಲಿಗೆ ನಮಸ್ಕಾರ ಮಾಡಮ್ಮ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಬೇಗ ಮದ್ವೆ ಆಗಿ ಅಮೆರಿಕಾಗ್ ಹೋಗ್ಬೇಕು ನನ್ ಸೊಸೆ. ಬರ್ತೀನಿ 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 ಬೀಗ್ರೆ. ಹೋಗ್ ಬರ್ತೀನಿ. ನಾನು ಹೋಗ್ ಬರ್ತೀನಿ ನನ್ ಸೊಸೆ. ಅಷ್ಟಕ್ಕೂ ನಿನಗ್ ಬುದ್ಧಿ ಇದ್ಯಾ ಜಾನಕಿ? ನಮ್ ಹತ್ರ ಹೇಳ್ದೇನೆ ಹಾಕಿ ಆಡಕ್ ಕರ್ಕೊಂಡು ಹೋಗಿದ್ಯಲ್ಲ. ಪ್ರಮೀಳಾಗ್ ನಿಜ ಗೊತ್ತಾಗಿದ್ರೆ ಏನ್ ನಡೀತಿತ್ತು ಅಂತ ಯೋಚನೆ ಮಾಡಿದ್ಯಾ? ಇಷ್ಟೊತ್ತು ಪ್ರಮೀಳಾ ಹತ್ರ ಸುಳ್ಳು ಹೇಳಕ್ಕಾಗ್ದೆ 3 ಜನ ಸತ್ತು ಬದುಕಿದೀವಿ. ಕ್ಷಮಿಸಿಯತ್ತೆ, ಹೇಳ್ದೇನೆ ಹೋಗ್ಬೇಕಾಗ್ ಬಂತು. ಇಲ್ ನೋಡು, ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ರಾಜು ಸುಮ್ನಿದ್ರು ನಾನ್ ಸುಮ್ನಿರಲ್ಲ. ಪಾರ್ವತಿ, ಅಣ್ಣ ನೋಡಿದ್ರೆ ಒಡಿಯಕ್ ಹೋದಂಗ್ ಹೋದ ಅಲ್ವಾ? ಅದ್ ಹೇಗೆ ಕೋಪದಲ್ಲಿ ಹೋಗಿ ಮೌನವಾಗಿ ಬಂದ? ಅದೇ ನಂಗೂ ಅರ್ಥ ಆಗ್ತಿಲ್ಲ ಅತ್ಗೆ. ಜಾನ್ಕಕ್ಕನ್ ಬಾಯಿ ಮುಚ್ಚಿಸಿ ಮನೇಲಿ ಕೂರಿಸ್ತಾರೆ ಅನ್ಕೊಂಡಿದ್ದೆ. ಅಷ್ಟಕ್ಕೂ ಏನ್ ನಡೀತು ಅಂತ ಎಷ್ಟು ತಲೆ ಚಚ್ಕೊಂಡ್ರು ಅರ್ಥ ಆಗ್ತಿಲ್ಲ. ಅದಕ್ಕೆ ಯಾಕೆ ನೀನ್ ತಲೆ ಚಚ್ಕೋಬೇಕು? ಅವಳನ್ನೇ ಕೇಳಿ ತಿಳ್ಕೊಳ್ಳೋಣ. ಮೊದಲು ನೀನ್ ಹೋಗು, ಆಮೇಲೆ ನಾನು ಬರ್ತೇನೆ. ಹ್ಮ್ ಅಕ್ಕ, ಈ ಕೆಲ್ಸನೆಲ್ಲ ನೀವ್ಯಾಕಕ್ಕ ಮಾಡ್ತೀರಾ? ನೀವೀ ಮನೆ ದೊಡ್ಡ ಸೊಸೆ.
ನೀವ್ ಈ ಮನೆಗೋಸ್ಕರ ಎಷ್ಟು ಮಾಡಿದೀರಾ. ಇಂಥ ಚಿಕ್ಕ ಚಿಕ್ಕ ಕೆಲ್ಸನ ನಾನ್ ಮಾಡ್ತೀನಿ. ಇಲ್ಲಿ ನೋಡಿ, ನಾನ್ ತೊಳಿತೀನಿ. ಕೊಡಿ ಕೊಡಿ ಅಕ್ಕ. ಬೇಡ ಪಾರ್ವತಿ, ನನ್ನ ಕೆಲ್ಸನ ನಾನೇ ಮಾಡ್ತೀನಿ. ನಾನು ನೀವು ಅಂತ ಬೇರೆ ಮಾಡಿ ಮಾತಾಡ್ತಿದ್ದೀರಲ್ಲಕ್ಕ. ನಾವೆಲ್ಲ ಒಂದೇ ಕುಟುಂಬ. ನನಗ್ ಗೊತ್ತಕ್ಕ ನೀವು ಕೋಪದಲ್ಲಿದ್ದೀರಾ ಅಂತ. ಆದ್ರೆ ಇದಕ್ಕೆಲ್ಲ ಕಾರಣ ಅತ್ತಿಗೆ. ಭಾವನವ್ರಿಗೆ ಹೇಳಿದ್ ಕೂಡ ಅತ್ತಿಗೆನೆ. ಏನ್ ಪಾರ್ವತಿ, ನಾನಿಲ್ಲ ಅಂತ ನನ್ ಬಗ್ಗೆ ಚಾಡಿ ಹೇಳ್ತಿದ್ಯಾ? ಚಾಡಿ ಹೇಳೋದು ಏನಿದೆ ಅದಕ್ಕೆ? ನಿಮ್ಮಿಂದಾನೆ ತಾನೆ ಹಾಕಿ ಗೇಮ್ ಹತ್ರ ಭಾವನವ್ರು ಹೋಗಿದ್ದು.